ಕೂರಿಸ್ಕೊಂಡ್ರು ಅಂತಕ್ಕಂಥದ್ದು ಬಹಳ ಖುಷಿ ವಿಶ್ವಾಸದಿಂದ ಹೇಳಿದ್ರು ಆ ಮಾತನ್ನ. ಯಾಕಂತಂದ್ರೆ ನಮ್ಮ ಶಾಸಕರನ್ನ ಕಂಡ್ರೆ ಅವ್ರಿಗೆ ಎಲ್ಲೆಲ್ಲದ ಪ್ರೀತಿ, ಎಲ್ಲೆಲ್ಲದ ಆನಂದ. ಈ ರಾಜ್ಯದಲ್ಲಿ ಉತ್ತಮವಾಗಿ ಯಾರಾದ್ರೂ ಶಾಸಕರಿದ್ದಾರೆ, ಮುಂದಿನ ದಿನಗಳಲ್ಲಿ ಅವರು ಈ ರಾಜ್ಯಕ್ಕೆ, ಈ ಒಂದು ತಾಲೂಕಿಗೆ ಏನಾದ್ರೂ ಅವರಿಂದ ಕೊಡುಗೆ ಬೇಕು ಅಂತಂದ್ರೆ ಯಾವತ್ತೂ ಕೂಡ ಸೋಲಿಲ್ಲದ ಸರ್ದಾರ ಆಗ್ಬೇಕಲ್ಲ ಅಂತಂದ್ಬಿಟ್ಟು ನನಗೆ ಅವರು ಸುಮಾರು ಸರಿ ಹೇಳಿದ್ರು ಆ ಮಾತನ್ನ. ಅಂತ ಒಂದು ಮನಸ್ಸಿಟ್ಕೊಂಡು, ಅಂತ ಒಂದು ಭಾವನೆ ಇಟ್ಕೊಂಡು ಬೆಳೆದಂತವರು ದಯಾನಂದ ಬಾಬಣ್ಣವರು. ಇಡೀ ಪಂಚಾಯತಿಗೆಲ್ಲ, ಇಡೀ ತಾಲೂಕಿನಲ್ಲಿ ಅವರ ಅಭಿಮಾನಿಗಳಿದ್ದಾರೆ ಇವತ್ತು. ಅವರು ಅಂತಂದ್ರೆ ಸರಳ ಸಜ್ಜನಿಕ ಜೀವಿ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತು. ನಮಗೆ ಹತ್ತಿರವಾಗಿ ಒಂದು ಮಾತನ್ನ ಹೇಳ್ತಿದ್ರು, ಚುನಾವಣೆಗಳು ಬಂದಾಗ ಪಾಪ ಶಾಸಕರೆಲ್ಲ ಇರ್ತಾರೆ, ಅವ್ರ ಮುಖಂಡರುಗಳೆಲ್ಲ ಇರ್ತಾರೆ, ನಮಗೆ ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ. ಆ ಜವಾಬ್ದಾರಿಯನ್ನು ನಾವು ಜಾತಿ ತಪ್ಪದೆ ನಿಭಾಯಿಸಿ ಅವರನ್ನ ಗೆಲುವಿಗೆ ನಾವು ಕಾರಣರಾಗಬೇಕಣ್ಣ. ಆದ್ರೆ ಅವರಿಗೆ ನಾವು ಬೆನ್ನೆಲುಬಾಗಿ ನಿಲ್ಬೇಕು, ಯಾವುದೇ ಕಾರಣಕ್ಕೂ ನಮ್ಮಿಂದ ಅವ್ರಿಗೆ ಚ್ಯುತಿ ಬರಬಾರದು, ಆ ರೀತಿ ನಾವು ನಡ್ಕೋಬೇಕು ಅಂತೇಳಿ ಕೆಲವು ಮಾತುಗಳನ್ನು ಆಗಾಗ ನಮ್ಗೆ ಹೇಳ್ತಾ ಇದ್ರು. ಅದೇ ದಾರಿಯಲ್ಲಿ ಅವರ ಅಭಿಮಾನಿಗಳು, ಅವರ ಸ್ನೇಹಿತರು, ಇವತ್ತೇನು ತಂಡಗಳಿದೆ ಅದು ಇವತ್ತು ಕೂಡ ಅವರ ಒಂದು ವಿಶ್ವಾಸ, ನಂಬಿಕೆ, ಪ್ರೀತಿಯನ್ನ ಇಟ್ಕೊಂಡು ಬಂದಂತವು ಈ ಜನ ಅಂತಕ್ಕಂಥ ಮಾತನ್ನು ನಾನು ಹೇಳ್ತೇನೆ. ಇಂಥ ಒಂದು ಸಂದರ್ಭ ಪ್ರತಿ ವರ್ಷನೂ ಕೂಡ ಬಾಬಣ್ಣವರ ಹೆಸರಲ್ಲಿ 2 ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡಬೇಕು, ಅವ್ರ ಬರ್ತಡೇಗಳನ್ನ ಚೆನ್ನಾಗಿ ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಆಗಿದೆ. ಅಂದ್ರೆ ಎಲ್ಲ ಅಭಿಮಾನಿಗಳ ಅಭಿಪ್ರಾಯ. ಕಾರಣ ಏನು ಅಂತಂದ್ರೆ ಬಾಬಣ್ಣವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು, ಅವರು ನಡೆದು ಬಂದಂತ ದಾರಿ, ಇವತ್ತು ಅವರು ಇಲ್ಲೇ ಇರ್ಬೋದು, ಆದ್ರೆ ನಮ್ಮಗಳ ಮತ್ತೆ ಅವರು ಜೀವಂತವಾಗಿದ್ದಾರೆ ಅಂತ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತಕ್ಕಂಥದ್ದನ್ನು ನಾನು ಹೇಳ್ತೇನೆ. ಇದನ್ನು ನಾವು ಉಳ್ಕೊಂಡು ಹೋಗ್ಬೇಕಾಗ್ತದೆ. ಮುಂದಿನ ದಿನಗಳಲ್ಲೂ ಕೂಡ ಅವ್ರ ಕುಟುಂಬಕ್ಕೂ ನಾವು ಶಕ್ತಿಯಾಗಿರ್ತೇವೆ, ಅವ್ರ ಅಭಿಮಾನಿಗಳಾಗಿ. ಎಂಥದ್ದೇ ಸಂದರ್ಭದಲ್ಲೂ, ಎಂಥದ್ದೇ ವಿಷಯ ಬಂದಾಗಲೂ ಕೂಡ ನಾವು ಅವ್ರ ಅಭಿಮಾನಿಗಳಿಗೆ ಕಿಂಚಿತ್ತು ತೊಂದರೆ ಆಗ್ತಿರೋ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮದು. ಯಾರ ತೀಟೆ ಮಾಡಿದ್ರು ಕೂಡ ಆ ತೀಟೆಗೆ ಅವಕಾಶ ಕೊಡಲ್ಲ, ಆಯ್ತಾ? ಮುಂದಿನ ದಿನಗಳಲ್ಲಿ ಉತ್ತಮವಾದಂತ ಶಾಸಕರು ಸಿಕ್ಕಿದ್ದಾರೆ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಉರುಪಿನಿಂದ ಮುಂದೆ ಕೆಲಸ ಮಾಡಿ ಒಂದು ಹೆಜ್ಜೆ ಮುಂದೆ ಅಂತ ಹೇಳಿದ್ರೆ, ಶಾಸಕರಿಗೆ ಎಷ್ಟು ಅಭಿಮಾನ ಬಾಬಣ್ಣವ್ರಿಗಿತ್ತು, ಬಾಬಣ್ಣವ್ರ ಮೇಲೆ ಶಾಸಕರಿಗೆ 2 ಅಭಿಮಾನ ಇತ್ತು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ. ಅದನ್ನು ನಾವು ಉಳಿಸ್ಕೊಂಡು ಹೋಗೋಣ, ಮುಂದೆ ಇದೇ ರೀತಿ ಮುನ್ನಡೆಸ್ತಾ ಹೋಗೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗಣ್ಯರೇ, ಹಿರಿಯರೇ, ಮುಖಂಡರುಗಳೇ, ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳೇ, ಮತ್ತೆ ವಿಶೇಷವಾಗಿ ಬಾಬಣ್ಣವರ ಅಭಿಮಾನಿಗಳೇ, ಅನ್ಯಾಯಿಗಳೇ, ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮನಸ್ಪೂರ್ವಕವಾದಂತಹ ಸ್ವಾಗತನ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೀನಿ. ಇವತ್ತೀಗಾಗ್ಲೇ ಗೋಪಾಲಣ್ಣವ್ರು ಹೇಳಿದಂಗೆ ಅಕಾಲಿಕವಾಗಿ ನಮ್ಮನ್ನೆಲ್ಲ ಕೂಡ ಬಾಬಣ್ಣವರು ಭೌತಿಕವಾಗಿ ಅಗಲೋಗಿದ್ರು ಕೂಡ ಅವರ ಒಂದು ತತ್ವ, ಸಿದ್ಧಾಂತ, ಸ್ನೇಹ, ಪರಿಚಯ, ಅವರ ಗುಣಗಳೆಲ್ಲ ಏನಿದೆ ಅವನ್ನ ಉಳಿಸ್ಕೊ ಬರ್ಬೇಕು, ಅವನ್ನ ನಾವು ಕಾಪಾಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತೇನು ಅವರ ಅಭಿಮಾನಿಗಳೆಲ್ಲ ಸೇರ್ಕೊಂಡೊಂದು ಕ್ರಿಕೆಟ್ ಟೂರ್ನಮೆಂಟ್ ನ ಇವತ್ತು ಆಯೋಜನೆ ಮಾಡಿದ್ದಾರೆ. ಈ ಒಂದು ಟೂರ್ನಮೆಂಟ್ ಅಲ್ಲಿ ಸುಮಾರು 22 ತಂಡಗಳು ಬಂದು ಆಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ವಿಶೇಷವಾದಂಥದ್ದು. ಸುಮಾರು 3 ಬೇರೆ ಬೇರೆ ಕ್ರೀಡಾಂಗಣಗಳಲ್ಲಿ, 3 ಬೇರೆ ಬೇರೆ ಗ್ರೌಂಡ್ಗಳಲ್ಲಿ, ಎತ್ತಕ್ಕಿಯಲ್ಲಾಗಿರ್ಬೋದು, ಶಿವನಾಪುರದಲ್ಲಾಗಿರ್ಬೋದು, ಇಲ್ಲಿ ತಾವರೆಕೆರೆಯಲ್ಲಾಗಿರ್ಬೋದು, ಒಂದೇ ಕಾಲದಲ್ಲಿ 3 ಕಡೆ ಇವತ್ತು ಕ್ರಿಕೆಟ್ ಮ್ಯಾಚ್ಗಳನ್ನ ಆಡಿಸಿ, ವಿಶೇಷವಾಗಿ ಬಾಬಣ್ಣವ್ರಿಗೆ ಏನು ಯುವಕರ ಬಗ್ಗೆ ಇದ್ದಂತ ಒಂದು ಕಾಳಜಿ, ಯುವಕರೆಲ್ಲರೂ ಕೂಡ ಒಂದು ಒಳ್ಳೆ ಮಾರ್ಗ ಹಿಡಿಬೇಕು, ಒಳ್ಳೆ ದಾರಿಯಲ್ಲಿ ಸಾಗಬೇಕು ಅಂತಂದ್ರೆ, ಒಬ್ಬ ಮನುಷ್ಯನ್ ಸರಿಯಾಗಿರ್ಬೇಕು ಅಂತಂದ್ರೆ, ಸ್ವಾಮಿ ವಿವೇಕಾನಂದ ಅವ್ರು ಯಾವಾಗ ಹೇಳಂತದ್ದು, ಹೆಲ್ತಿ ಮೈಂಡ್ ಬೇಕಿದ್ರೆ ಒಂದು ಹೆಲ್ತಿ ಬಾಡಿ ಇರ್ಬೇಕಂದ್ರೆ, ಅಂದ್ರೆ ಆರೋಗ್ಯಕರವಾದಂತ ಆಲೋಚನೆಗಳು ನಿಮಗೆ ಬರಬೇಕು ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ನಿಮ್ ದೇಹನ ನೀವು ಸರಿಯಾಗಿ ಇಟ್ಕೊಂಡಿರ್ರಿ. ದೇಹ ನೀವು ಸರಿಯಾಗಿ ಇಟ್ಕೊಂಡಿದ್ದೆ ಮಾನಸಿಕವಾಗಿ ಕೂಡ ನೀವು ಸರಿಯಾಗಿರ್ತೀರ ಅಂತ ಒಂದು ನಿಟ್ಟಿನಲ್ಲಿ ಅವ್ರೇನ್ ಹೇಳಿದಾರೋ ಆ ಒಂದು ನಿಟ್ಟಿನಲ್ಲಿ ಇವತ್ತಿಲ್ಲಿ ಟೂರ್ನಮೆಂಟ್ ನ ಆರ್ಗನೈಸ್ ಮಾಡಿ ತಾಲೂಕಾದ್ಯಂತ ತಂಡಗಳನ್ನ ಇಲ್ಲಿ ಕರೆದು ಒಂದೊಳ್ಳೆ ಆಟನ ಆಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದ್ವಿ. ಕಳೆದ ವಾರ ಹೊಸಕೋಟೆ ನಗರದಲ್ಲಿ ದೊಡ್ಡ ಪ್ರಮಾಣದ ಇದೇ ರೀತಿಯಾದಂತಹ ಒಂದು ಟೂರ್ನಮೆಂಟ್ ನ ಮಾಡಿ ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ, ಇವತ್ತು ನಾವು ತಾವರೆಕೆರೆಯಲ್ಲಿ
ಬಾಬಣ್ಣವರ ಹೆಸರಲ್ಲಿ ಈ ಟೂರ್ನಮೆಂಟ್ ನ ಆಯೋಜನೆ ಮಾಡತಕ್ಕಂಥದ್ದನ್ನ ಇಲ್ಲಿ ನೋಡಿದೀವಿ. ಬೇರೆ ಬೇರೆ ಭಾಗದಲ್ಲಿ ಸೂಲ್ ಬೆಲೆ ಆಗಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಈ ರೀತಿಯಾದಂತಹ ಕ್ರೀಡೆ ಸ್ಪರ್ಧೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಗೋಪಾಲಣ್ಣ ಅವರು ಹೇಳಿದಂಗೆ ವಿಶೇಷವಾಗಿ ನನಗೆ ನೆನಪಿದ್ದಂಗೆ BDCC ಬ್ಯಾಂಕಿನ ನಂದಗುಡಿ ಶಾಖೆಯ ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇರಬೇಕಾದಂತ ಸಂದರ್ಭದಲ್ಲಿ ಅದು ಅವತ್ತು ನಮ್ಗೆ ಈ ರೀತಿಯಾದಂತ ಒಂದು ಘಟನೆ ಆಗಿದೆ ಅಂತ ಒಂದು ಸುದ್ದಿ ದೂರವಾಣಿಯಲ್ಲಿ ಬಂದಾಗ ನಿಜವಾಗ್ಲೂ ನಂಬಕ್ಕೆ ಆಗಿಲ್ಲ. ಯಾಕಂತಂದ್ರೆ ಸಾಮಾನ್ಯವಾಗಿ ಒಳ್ಳೆ ರೀತಿಯಲ್ಲಿ ಗುಣಗಳನ್ನ ಇಟ್ಕೊಂಡು ಯಾವುದೇ ಬೇರೆ ರೀತಿಯಾದಂತ ಅಭ್ಯಾಸಗಳಿಲ್ಲದೆ ಒಳ್ಳೆ ಸರಳವಾದಂತ ಒಂದು ಜೀವನ ನಡೆಸ್ಕೊಂಡು ಬಂದಂತ ಬಾಬಣ್ಣ ಅವ್ರಿಗೆ ಅಚಾನಕ್ ಆಗಿ ಈ ರೀತಿಯಾದಂತ ಘಟನೆ ಆದಾಗ ಅಂತ ಹೇಳಿ ನಂಬಕ್ಕೆ ಆಗಿಲ್ಲ. ಆದ್ರೆ ಇವತ್ತು ಏನೋ ಆ ಘಟನೆ ಆದಂತ ನಂತರ ಒಂದು ಒಳ್ಳೆಯ ವಿಷಯ, ಒಂದೇ ಸಂತೋಷ ತರಂತದ್ದು ಏನಂತಂದ್ರೆ ಅವ್ರ ಜೊತೆ ಇರ್ತಕ್ಕಂಥ ಅವರ ಸ್ನೇಹಿತರಾಗಿರ್ಬೋದು, ಅವ್ರ ಜೊತೆ ಇರ್ತಕ್ಕಂಥ ಅವರ ಅಭಿಮಾನಿಗಳಾಗಿರ್ಬೋದು, ಇವತ್ತು ಕೂಡ ಅವರ ನೆನಪನ್ನ ಉಳಿಸ್ಕೊಂಡು ಬರಂತ ಒಂದು ಕೆಲಸ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಶ್ಲಾಘನೀಯವಾದಂತ ಜೋರಾದ ಚಪ್ಪಾಳೆ ಮುಖಾಂತರ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಈ ಒಂದು ಸಂದರ್ಭದಲ್ಲಿ ಸಲ್ಲಿಸ್ತೀನಿ. ಗೋಪಾಲಣ್ಣ ಅವ್ರು ಹೇಳ್ದಂಗೆ ಅದಕ್ಕೆ ಹೇಳ್ತೀನಿ, ಸಂಜೆ ಒಂದು 7-7:30 ಗಂಟೆ ಸಂಜೆ ಬಂದು ಕೂತು ಜೊತೆಗೆಲ್ಲ ಮಾತಾಡಿ ಬೇರೆ ಬೇರೆ ರೀತಿಯಾದಂಥದ್ದು ವೈಯಕ್ತಿಕವಾದಾಗಿರ್ಬೋದು, ವಿಶೇಷವಾಗಿ ಮಕ್ಕಳ ಬಗ್ಗೆ ಕಾಳಜಿ ಇಟ್ಕೊಂಡು ಅವ್ರವ್ರಿಗೆ ಯಾವ ತರದಾಗಿ ಉದ್ಯೋಗಗಳಿಗೆ ಅವಕಾಶ ಆಗಿರ್ಬೋದು, ಮುಂದಿನ ಜೀವನಗಳಲ್ಲಿ ವಿದ್ಯಾಭ್ಯಾಸಗಳಿಗೆ ಅವಕಾಶ ಆಗಿರ್ಬೋದು, ಯಾವ ತರ ಮಾಡಬೇಕು ಅನ್ನೋದ್ರ ಬಗ್ಗೆ ಬೇರೆ ಬೇರೆ ವಿಷಯಗಳನ್ನ ಚರ್ಚೆ ಮಾಡಿ ಸುಮಾರು 1-1.5 ಗಂಟೆ ಮಾತಾಡ್ಕೊಂಡು ಹೋಗಿದ್ರು. ಆದ್ರಿಂದ ಇವತ್ತು ಒಂದ್ ಮಾತು ಹೇಳಂತಂದ್ರೆ, ದೇವರು ಹಣೆ ಬರ ಎಷ್ಟು ಬರ್ದಿರ್ತಾರೋ ಅಷ್ಟೇನೆ. ದೇವರು ನಮ್ಗೆ ಎಷ್ಟು ದಿನ ಅನ್ನದ ಋಣ, ಉಪ್ಪಿನ ಋಣ ಅದನ್ನ ಎಷ್ಟು ದಿನ ಕೊಟ್ಟಿರ್ತಾನೋ ಅಷ್ಟೇ ನಮ್ಗೆ ಇನ್ನ ಏನ್ ಸಾಧನೆ ಮಾಡಿದ್ರು, ಎಷ್ಟು ಕೋಟಿಗಳಿದ್ರು, ಲಕ್ಷಗಳಿದ್ರು ಕೂಡ, ಎಷ್ಟು ಎಕರೆ ಭೂಮಿ ಇದ್ರು ಕೂಡ ಆ ದೇವರು ಕೊಟ್ಟಿದ್ ಋಣ ಅಷ್ಟೇನೆ ನಮ್ಗೆ ಇಲ್ಲಿ ಭೂಮಿ ಮೇಲೆ ನಮ್ ಜೀವ ಇರ್ತಕ್ಕಂಥದ್ದು. ಗೋಪಾಲಣ್ಣ ಅವ್ರು ಹೇಳ್ದಂಗೆ ಆ ದಿನ ಎಷ್ಟು ದಿನ ಇರ್ತೀವೋ ನಾವು, ಎಷ್ಟು ಜನ ಜೊತೆ ಸ್ನೇಹ ಬೆಳೆಸ್ತೀವಿ, ಸಂಪರ್ಕ ಬೆಳೆಸ್ತೀವಿ, ಎಷ್ಟು ಜನಕ್ಕೆ ಒಳ್ಳೇದ್ ಮಾಡ್ತೀವಿ, ಯಾರಿಗೂ ಕೂಡ ಕೆಟ್ಟದ್ ಬಯಸದೆ ಎಲ್ಲರಿಗೂ ಕೂಡ ಹಿತ ಮಾಡ್ಕೊಂಡು ಹೋಗಂತದ್ದು ನಮ್ಮೆಲ್ಲರ ಜವಾಬ್ದಾರಿ ಆಗಿರ್ಲಿ, ಬಾಬಣ್ಣವರ ಅದಕ್ಕೆ ನಮ್ಮೊಬ್ಬ ಮಾರ್ಗದರ್ಶಿಗಳಾಗಿರ್ಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಇನ್ನೂ ಮಾತಾಡೋದಾದ್ರೆ ಹಲವಾರು ವಿಷಯಗಳವೆ, ಅವೆಲ್ಲವನ್ನು ಕೂಡ ಈ ಒಂದು ಕ್ರೀಡೆ ಸ್ಪರ್ಧೆಯಲ್ಲಿ ಚರ್ಚೆ ಬೇಡ ಅಂತ ಹೇಳ್ತಾ, ಇವತ್ತೇನು ತಾಲೂಕಲ್ಲಿ ಗೋಪಾಲಣ್ಣ ಅವ್ರು ಹೇಳಿದಂಗೆ ಎಲ್ಲಾರನ್ನು ಕೂಡ ಒಗ್ಗೂಡಿಸ್ಕೊಂಡು ಜೊತೆಗೆ ಹಾಕೊಂಡು ಹೋಗಂತ ಕೆಲಸನ ನಾವು ಮಾಡ್ತಾ ಇದೀವಿ. ಆ ಒಂದು ನಿಟ್ಟಿನಲ್ಲಿ ತಾಲೂಕಲ್ಲಿ ಯಾವುದೇ ರೀತಿಯಾದ್ಯಂತ ವ್ಯಾಜ್ಯಗಳಾಗಿರ್ಬೋದು, ಗಲಾಟೆಗಳಾಗಿರ್ಬೋದು, ಪೊಲೀಸ್ ಕೇಸ್ಗಳಾಗಿರ್ಬೋದು, FIR ಆಗಿರ್ಬೋದು, ಇವೆಲ್ಲವನ್ನು ಬಿಟ್ಟು ಮರೆತು ಸ್ನೇಹ, ಪ್ರೀತಿ, ವಿಶ್ವಾಸ, ನಂಬಿಕೆ ಇವನ್ನಿಟ್ಕೊಂಡು ಮುಂದೆ ಸಾಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಹೇಳ್ತಾ, ನಮ್ಮನ್ನ ಈ ಕಾರ್ಯಕ್ರಮಕ್ಕೆ ಕರ್ ಮಾಡಿಕೊಂಡು ತಮ್ಮೆಲ್ಲರೂ ಕೂಡ ಉದ್ದೇಶಿಸಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳ್ತಾ, ಕಡೆಯಲ್ಲಿ ಇಲ್ಲಿರ್ತಕ್ಕಂಥ ಕ್ರೀಡಾಪಟುಗಳಿಗೆ ಎಲ್ಲರಿಗೂ ಹೇಳಂತದ್ದು, ಈ ಆಟಗಳಾಡಂತದ್ದೆಲ್ಲ ನಾವು ಯಾಕೆ ಅಂತಂದ್ರೆ ಸ್ಪೋರ್ಟ್ಸ್ಮೆನ್ಶಿಪ್ ಸ್ಪಿರಿಟ್ ಬೇಕು ಅಂತೇಳಿ. ಪ್ರಯತ್ನ ನೀವು 100% ಆಗ್ತೀರಾ, ಪ್ರಯತ್ನ ಅವರು 100% ಆಗ್ತಾರೆ. ಗೆಲ್ಲಕ್ಕಾಗದ್ ಯಾರೋ ಒಬ್ರೇನೇನೆ. ಸೋತವನು ತಲೆ ತಗ್ಗಿಸ್ಬೇಕಾಗಿಲ್ಲ, ಗೆದ್ದವನು ಎದೆ ಅಗಲಿಸ್ಬೇಕಾಗಿಲ್ಲ. ಸೋಲನ್ನ ಗೆಲುವನ್ನ ಎಲ್ಲವನ್ನೂ ಕೂಡ ಸಮಾನವಾಗಿ ತಗೊಂಡು ಹೋಗಂತ ಕೆಲಸನ, ಸೋಲನ್ನ ಗೆಲುವನ್ನ ಸಮಾನವಾಗಿ ಸ್ವೀಕರಿಸಂತ ಗುಣನ ತಾವೆಲ್ಲರೂ ಬೆಳೆಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.